ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಯುಗಾದಿ ಶಾಪಿಂಗ್ನ ನಂದು ಸ್ಯಾರಿ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಆ ವಿಡಿಯೋ ಕಂಟಿನ್ಯೂಯೇಷನ್ ಇದು. ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಮತ್ತೆ ಏನಂದರೆ ಇದು ಮಂಡೇ ಆ್ಯಂಡ್ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗು ಕಂಟಿನ್ಯೂಯೇಷನ್ನು. ಅಂದರೆ ಮಂಡೇ ಟ್ಯೂಸ್ಡೇ ಒಂಥರ ನನಗೆ ಹೆವಿ ಕೋಲ್ಡ್ ಆಗಿಬಿಟ್ಟಿತ್ತು ಫುಲ್ಲು. ಇನ್ನು ಮಲ್ಕೊಂಡ್ರೆ ಮತ್ತೆ ಫೀವರ್ ಎಲ್ಲಿ ಬಂದ್ಬಿಡುತ್ತೋ. ನಾವು ಒಂಥರ ಆ್ಯಕ್ಟಿವ್ ಆಗಿದ್ರೆ ಫೀವರು ಕೋಲ್ಡ್ ಬರೋಕ್ಕೆ ಚಾನ್ಸಸ್ ಇರಲ್ಲ. ನಾವು ಮಲಗಿಬಿಟ್ರೆ ಮತ್ತೆ ಅದನ್ನ ಎಲ್ಲಿ ಕೋಲ್ಡ್ ಜಾಸ್ತಿ ಆಗಿ ಫೀವರ್ ಬರುತ್ತೋ ಅಂತ ನಾನು ಅವತ್ತು ಶಾಪ್ಗೆ ಹೋಗ್ಬಿಟ್ಟೆ. ಅದೇ ಥರ ಮೆಂಟಲ್ ಆಗು ಎಕ್ಕೋ ಅವತ್ತು ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಏನಂತ ಗೊತ್ತಿಲ್ಲ. ಟ್ಯೂಸ್ಡೇ ಈವ್ನಿಂಗು ಮಂಡೇ ಸರಿ, ಇನ್ನು ಮತ್ತೆ ಮನೇಲೇ ಇದ್ದರೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಶಾಪ್ಗೆ ಹೋಗ್ಬಿಟ್ಟಿದ್ದೆ. ಸೊ ಅದು ಸುಮ್ಮನೆ ಶಾಪ್ದು ಕ್ಲಿಪ್ಪಿಂಗ್ ಸ್ವಲ್ಪ ಇರುತ್ತೆ. ಒಂಚೂರು ಶಾಪಲ್ಲಿ ಇದ್ದರೆ ನನಗೂ ಒಂಚೂರು ಆ್ಯಕ್ಟಿವ್ ಆಗಿರ್ತೀನಿ, ಒಂಚೂರು ಚೇಂಜ್ ಆಗುತ್ತೆ ಎನ್ವಿರಾನ್ಮೆಂಟು ಅಂದ್ಕೊಂಡು ಶಾಪ್ಗೆ ಹೋಗಿದ್ದೆ. ಇದೇನಂದ್ರೆ ನೋಡಿ, ಆ ಪಾಪು ಹಾಯ್ ತೋರಿಸ್ತಿದೆ. ನಾವು ಶಾಪ್ಗೆ ಹೋದೆ ಅಲ್ವಾ, ಆವಾಗ ಒಂದು ಕಸ್ಟಮರ್ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು ಏನೋ ಶಾಪಿಂಗ್ ಮಾಡೋಕ್ಕೆ ಅಂತ. ಇನ್ನು ಅವರು ಅಲ್ಲಿ ಒಂದು ಕಡೆ ಶಾಪಿಂಗ್ ಮಾಡ್ತಾ ಇದ್ರು. ಈ ಪಾಪು ನಮ್ಮ ಟಾಮಿ ಜೊತೆ ಆಟ ಆಡ್ಕೊಂಡಿತ್ತು. ನೀವೇನಾದರೂ ತೊಗೊತಾ ಇರಿ, ನಾನು ಆರಾಮಾಗಿ ಆಟ ಆಡ್ಕೊತೀನಿ ಅಂತ. ಇನ್ನು ನಮ್ಮ ಟಾಮಿ ಕೂಡ ಅಷ್ಟೇ, ಹೊಸಬ್ರು ಹಳೆಬ್ರು ಅಂತ ಯಾರು ನೋಡೋದಿಲ್ಲ, ಎಲ್ಲರ ಜೊತೆ ಚೆನ್ನಾಗಿ ಮರ್ಜ್ ಆಗಿಬಿಡತ್ತೆ. ಬೊಗ್ಳೋದಾಗ್ಲಿ ಕಚ್ಚೋದಾಗ್ಲಿ ಏನೂ ಮಾಡೋದಿಲ್ಲ. ಅದು ಸಣ್ಣ ಮಕ್ಕಳು ಅಂದರೆ ಅದಕ್ಕೂ ಕೂಡ ತುಂಬಾ ಇಷ್ಟ. ಅದು ಆಟ ಆಡ್ಕೊಂಡು ಇದ್ಬಿಡತ್ತೆ ಅವ್ರ ಜೊತೆ. ಇನ್ನು ಆ ಪಾಪು ನಮಗೆ ಕೇಳ್ತಿತ್ತು, ಇದು ಚಿಕ್ಕ ಮರಿನಾ ಇಲ್ಲ ದೊಡ್ಡದಾಗ್ಬಿಟ್ಟಿದೆಯಾ ಅಂತ. ಆಮೇಲೆ ನಮ್ಮ ಮಮ್ಮಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅದು ಸಣ್ಣ ಮಗು ಥರ ಇರುವಾಗ ತಂದಿದ್ದು, ಈಗ ದೊಡ್ಡದಾಗಿದೆ, ಇವಾಗ ಅದಕ್ಕೆ ನಿನ್ನಷ್ಟೇ ಏಜ್ ಆಗಿಬಿಟ್ಟಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಆ ಪಾಪುಗೆ. ಆ ಪಾಪು ಡ್ಯಾಡಿ ಇನ್ನೆಲ್ಲಿ ಕಚ್ಚೋತ್ತು ಅಂತ ಮತ್ತೆ ಅವ್ರಿಗೆ ಕೈ ಹಿಡ್ಕೊಂಡೇ ಇದ್ರು. ಆಮೇಲೆ ನಾವೆಲ್ಲ ಹೇಳಿದ್ವಿ, ಏನು ಮಾಡೋದಿಲ್ಲ, ಅದು ಆಟ ಆಡ್ಕೊಂಡಿರುತ್ತೆ ಅಂತ. ಇನ್ನು ಕಸ್ಟಮರ್ಸ್ ಕೂಡ ಅವ್ರಿಗೆ ಏನು ಬೇಕೋ ತಗೊಂಡು ಮತ್ತೆ ಮನೆಗೆ ಹೊರಟ್ರು. ಇನ್ನು ನಾವು ಕೂಡ ಸ್ಟಾಕ್ ಎಲ್ಲ ಬಂದಿತ್ತು, ಹೊಸ ಸ್ಟಾಕು ಹಬ್ಬಕ್ಕೆ. ಸೊ ಎಲ್ಲ ನೋಡ್ತಿದ್ವಿ, ಎಲ್ಲ ಕೌಂಟು ಕರೆಕ್ಟಾಗಿದೆಯಾ, ನಾವೇನೇನು ಹಾಕಿದ್ದಿದ್ವೋ ಅದೆಲ್ಲ ಕರೆಕ್ಟಾಗಿ ಮಿಸ್ ಆಗದೆ ಬಂದಿದೆಯಾ ಅಂತ ಚೆಕ್ ಮಾಡ್ಕೊತಿದ್ವಿ. ಮತ್ತೇನಂದರೆ ಅಲ್ಲಿದ್ದಿದ್ದ ಕಲೆಕ್ಷನ್ಸ್ ಎಲ್ಲ ನೋಡಿ ನನಗೆ ಅಷ್ಟು ಇಷ್ಟ ಆಗೋಯ್ತು. ಎಲ್ಲದರಲ್ಲೂ ಒಂದೊಂದು ತೊಗೊಳ್ಳೋಣ ಅಂತ ಅನಿಸ್ಬಿಟ್ಟು, ಅಷ್ಟು ಚೆನ್ನಾಗಿತ್ತು ಈ ಸಾರಿ ಕಲೆಕ್ಷನ್ಸು. ಅದನ್ನೇ ನಮ್ಮ ಡ್ಯಾಡಿಗೂ ಕೂಡ ಹೇಳ್ತಿದ್ದೆ, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಶಾಪಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿ, ಅವಾಗ ಚೆನ್ನಾಗಿ ಸೇಲ್ ಆಗುತ್ತೆ, ಕಸ್ಟಮರ್ ನೋಡಿದ್ರೆ ಅಟ್ರಾಕ್ಟ್ ಆಗುತ್ತೆ. ಆ ಕಲೆಕ್ಷನ್ಸ್ ನೋಡ್ತಾ ಇದ್ರೆ ನನಗೆ ಅಷ್ಟು ಒಂಥರ ತೊಗೊಂಡ್ಬಿಡೋಣ ಎಲ್ಲ ನಾನೇ ಅನ್ನೋ ಅಷ್ಟು ನನಗೆ ಇಷ್ಟ ಆಗೋಯ್ತು. ಅದು ನಾರ್ಮಲೇ ಬಿಡಿ, ಲೇಡೀಸ್ಗೆ ಎಷ್ಟಿದ್ರು ಸಾಲಲ್ಲ ಅಂತಾರಲ್ವ, ಆ ಥರ ನನಗೂ ಕೂಡ ಹಂಗೆ ಅನ್ನಿಸ್ಬಿಡ್ತು. ಇನ್ನು ನೆಕ್ಸ್ಟ್ ನಮ್ಮ ಶಾಪ್ಗೆ ಸ್ಟಾಕ್ಸ್ ಎಲ್ಲಾನು ಕೂಡ ನಮ್ಮ ಮಮ್ಮಿನೇ ಹಾಕೋದು. ಬ್ಯಾಂಗ್ಳೂರ್ ಚಿಕ್ಕಪೇಟೆಗೆ ಹೋಗಿ ನಮ್ಮ ಶಾಪ್ ವರ್ಕ್ ಏನಿದ್ರು ನಾವೇ ಮಾಡ್ಕೊತೀವಿ. ಅಂದರೆ ಪರ್ಚೇಸಿಂಗ್ ಹೋಗೋದಾಗ್ಲಿ, ಬಿಲ್ಲಿಂಗ್ ಆಗಲಿ ಎಲ್ಲ. ಏಕೆ ಅಂದರೆ ಇವಾಗ ನಮ್ಮ ಮಮ್ಮಿ ಪರ್ಚೇಸ್ಗೆ ಹೋದರೆ ಅವ್ರಿಗೆ ಯಾವ ಥರ ಸ್ಯಾರಿ ಲೇಡೀಸ್ಗೆ ಇಷ್ಟ ಆಗುತ್ತೆ, ಯಾವುದು ಟ್ರೆಂಡ್ ಇದೆ, ಯಾವ್ದು ಹಾಕಿದ್ರೆ ಚೆನ್ನಾಗಿ ಸೇಲ್ ಆಗತ್ತೆ ಅಂತ ಅವರು ನೋಡಿ ಸೆಲೆಕ್ಟ್ ಮಾಡಿ ಹಾಕೊಂಬರ್ತಾರೆ. ಇವಾಗ ನಮ್ಮ ಡ್ಯಾಡಿ ಎಲ್ಲ ಹೋದ್ರು ಅಂದರೆ ಯಾವುದೋ ಒಂದು ಹಾಕಿ, ಅಂದರೆ ಅವ್ರಿಗೆ ಲೇಡೀಸ್ ಚಾಯ್ಸ್ ಅಷ್ಟು ಗೊತ್ತಿರಲ್ವಲ್ವಾ. ಸೊ ಅದಕ್ಕೆ ನಮ್ಮ ಮಮ್ಮಿನೇ ಹೋಗ್ತಾರೆ. ಇನ್ನು ಸ್ಟಾಕ್ಸ್ ಎಲ್ಲ ಓಪನ್ ಮಾಡಿದ್ಮೇಲೆ ಸ್ಯಾರೀಸ್ ಎಲ್ಲ ಓಪನ್ ಮಾಡಿ ಆ ಬಿಲ್ಲಿಂಗ್ ಎಷ್ಟಿದೆಯೋ ಈಚ್ ಆ್ಯಂಡ್ ಎವ್ರಿ ಸ್ಯಾರಿ ಮೇಲೆ ನಾವು ಬಿಲ್ ಸ್ಟಿಕ್ಕರ್ ಅಂಟಿಸ್ತೀವಿ. ಯಾಕಂದರೆ ನಮಗೆ ಬರುವಾಗ ಈ ವೆರೈಟಿ ಸ್ಯಾರಿ ಇಷ್ಟು ಕಾಸ್ಟ್ ಅಂತ ಮಾತ್ರ ಬಂದಿರುತ್ತೆ. ನಾವು ಕಸ್ಟಮರ್ಸ್ಗೆ ತೋರಿಸುವಾಗ ಒಂದೊಂದು ವೆರೈಟಿ ಒಂದೊಂದು ಡಿಸೈನ್ ಅಂತ ತುಂಬ ತೋರಿಸ್ತೀವಿ. ಆವಾಗ ನಾವೆಲ್ಲ ಬಿಲ್ಲಿಂಗ್ ಶೀಟ್ ಇಟ್ಕೊಂಡು ನೋಡೋಕ್ಕಾಗೋದಿಲ್ಲ. ಆ ಸ್ಯಾರಿ ಮೇಲೆ ರೇಟ್ ಇತ್ತು ಅಂದರೆ ನಮಗೆ ಹೇಳಕ್ಕೆ ಈಸಿಯಾಗಿರುತ್ತೆ ಅಂತ ನಾವು ಆ ಥರ ಮಾಡ್ಕೊತೀವಿ. ಮತ್ತು ಇಲ್ಲಿ ಇನ್ನೇನಂದರೆ, ನಿಮ್ಮ ಶಾಪ್ ವರ್ಕ್ ನೀವೇ ಮಾಡ್ತೀರಾ ಅಂತ ಹೇಳ್ತಾರೆ ಕೆಲವೊಬ್ಬರು, ಅಂದರೆ ಕೆಲಸದವ್ರನ್ನ ಇಟ್ಕೊಬೋದಲ್ವಾ ಅಂತ. ಅಂದರೆ ಏನಂದರೆ, ನಾವು ಚಿಕ್ಕಂದಿಂದಿರುವಾಗ್ಲೂ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಡ್ಯಾಡಿ ಸಣ್ಣ ಮಕ್ಕಳಿಂದನೂ ನಮಗೆ ನಮ್ಮ ಶಾಪ್ ವರ್ಕ್ ನಮಗೆ ಮಾಡ್ಕೊಳ್ಳೋಕ್ಕೆ ಹೇಳಿ ಬೆಳೆಸಿದ್ದಾರೆ. ಅದು ಅಲ್ಲದೆ ಇವಾಗ ಬೇರೆಯವ್ರನ್ನ ಇಟ್ಟರೆ ಅಷ್ಟು ಜವಾಬ್ದಾರಿಯಿಂದ ಅದನ್ನು ನಡೆಸೋದಿಲ್ಲ. ಇವಾಗ ಒಂದು ಕಸ್ಟಮರ್ ಬಂದರು ಅಂದರೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಪ್ರಾಡಕ್ಟ್ಸ್ ಅವ್ರಿಗೆ ತೋರಿಸ್ಬೇಕು ಅನ್ನೋದು ನಮಗೆ ಎಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಆ ರೆಸ್ಪಾನ್ಸಿಬಿಲಿಟಿ ಕೆಲಸದವ್ರಿಗೆ ಇರೋದಿಲ್ಲ. ಸೊ ಅದರಿಂದ ನಾವು ನಮ್ಮದು ಕೆಲಸ ನಾವೇ ಮಾಡ್ಕೊತೀವಿ.
ಅದು ಅಲ್ಲದೆ ಮತ್ತೆ ನಮ್ಗೆ ಅಲ್ಲೋಗಿ ಕೆಲಸ ಮಾಡಕ್ಕೆ ಯಾವುದೇ ರೀತಿ ಬೇಜಾರು ಕೂಡ ಆಗೋದಿಲ್ಲ. ಯಾಕಂದರೆ ಇವಾಗ ನಾನು ಇಂಜಿನಿಯರ್, ನಮ್ಮ ಸಿಸ್ಟರ್ ಡಾಕ್ಟರೇ ಆಗಲಿ, ನಾವು ಈ ಸ್ಟೇಜಲ್ಲಿ ಇರೋದಕ್ಕೆ ಕಾರಣ ನಮ್ಮ ಶಾಪೇನೆ. ಸೊ ಅಲ್ಲಿ ಹೋಗಿ ಕೆಲಸ ಮಾಡೋದ್ರಲ್ಲಿ ನಾವು ಯಾವತ್ತೂ ನಾಚಿಕೆ ಪಟ್ಕೊಳ್ಳೋದು ಇಲ್ಲ. ಅದೇ ಥರನೇ ನಮ್ಮ ಡ್ಯಾಡಿ ಕಸ್ಟಮರ್ಸ್ ಏನಾದರೂ ಜಾಸ್ತಿ ಇದ್ದರು, ಇಲ್ಲ ಲೇಡೀಸ್ ಏನಾದರೂ ತುಂಬ ಜನ ಬಂದರು, ಸ್ಯಾರೀಸು ಇಲ್ಲ ಡ್ರೆಸ್ಸಸ್ ತೋರಿಸ್ಬೇಕು ಅಂದರೆ ಲೇಡೀಸ್ ಇದೆ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತ ನಮಗೆ ಕಾಲ್ ಮಾಡಿ ಕರೀತಾರೆ ಮನೆಯಿಂದ. ನಮ್ಮ ಶಾಪ್ ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ವಾಕಬಲ್. ಸೊ ನಮಗೆ ಕಾಲ್ ಮಾಡಿ ಕರೀತಾರೆ. ಇನ್ನು ನೆಕ್ಸ್ಟ್ ಡೇ ಕೂಡ ಹೋಗಿದ್ವಿ, ಇನ್ನೂ ಚೂರು ಬಿಲ್ಡಿಂಗ್ ಇತ್ತು ಅಂತ. ಇನ್ನು ನಮ್ಮ ಟಾಮಿಗೆ ಒಂದ್ಸತಿ ಮಾತಾಡ್ಸಿದ್ರೆ ಮುಗೀತು. ಅವನನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು, ಇಲ್ಲಾಂದರೆ ಅವನು ಮತ್ತೆ ಮತ್ತೆ ತಿಟ್ಲೆ ಮಾಡ್ತಾನೆ ಇರ್ತಾನೆ ನನ್ನ ಆಟ ಆಡಿಸು ಅಂತ. ಸೊ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮತ್ತೆ ಇದ್ದಿದ್ದು ವರ್ಕೆಲ್ಲ ಮಾಡಿದ್ವಿ. ಇನ್ನೇನು ಅಂದರೆ ನಮ್ಮ ಶಾಪ್ ಬಂದ್ಬಿಟ್ಟು ಒಂದು 25 ಇಯರ್ಸ್ ಓಲ್ಡ್ ಶಾಪು. ನಾವು ಸಣ್ಣ ಮಕ್ಕಳಿಂದ ಇರುವಾಗ್ಲೂ ನಮ್ಮ ಕಸ್ಟಮರ್ಸ್ಗೆಲ್ಲ ನಮ್ಮನ್ನ ಗೊತ್ತು. ಸೊ ನಮ್ಮನ್ನ ಈಸಿಯಾಗಿ ಕಂಡುಹಿಡಿತಾರೆ. ನಾವೇ ಇದ್ರೆ ನಮ್ಮ ಶಾಪಲ್ಲಿ ನಮ್ಮ ಕಸ್ಟಮರ್ಸ್ ಕೂಡ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗ್ತಾರೆ. ಸೊ ಅದರಿಂದ ಮೋಸ್ಟ್ಲಿ ನಾವೇ ಇರ್ತೀವಿ ಶಾಪಲ್ಲಿ. ಈವನ್ ಮ್ಯಾರೇಜ್ ಆದಮೇಲೆ ಕೂಡ ನನ್ನ ಹಸ್ಬೆಂಡ್ ಬಿಸ್ನೆಸ್ಸು ನನಗೆ, ಅವರು ಬ್ಯುಸಿ ಇರುವಾಗ ಬೇರೆ ಎಲ್ಲಾದರೂ ಆಚೆ ಕೆಲಸ ಇದ್ರೆ ನನಗೆ ಮೇಂಟೈನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ಮೇಂಟೈನ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಮ್ಯಾರೇಜ್ ಆದಮೇಲೆ. ಸೊ ವುಮನ್ಸ್ ಎಲ್ಲದರಲ್ಲಿ ಸ್ಟ್ರಾಂಗ್ ಇರ್ತಾರೆ. ವುಮೆನ್ಸು ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ನನಗೆ ನಾನು ಎಲ್ಲ ಹ್ಯಾಂಡಲ್ ಮಾಡೋ ಒಂದು ಸ್ಟ್ರಾಂಗ್ ವುಮೆನ್ ಆಗಿರಬೇಕು ಅಂತಲೇ ಆಸೆ. ಅದೇ ಥರ ನನ್ನ ಕ್ಯಾಪಬಿಲಿಟಿ ಕೂಡ ನಾನು ಇನ್ಕ್ರೀಸ್ ಮಾಡ್ಕೊಳ್ತಿದ್ದೀನಿ. ಸೊ ದಟ್ ಐ ಕ್ಯಾನ್ ಹ್ಯಾಂಡಲ್ ಎನಿಥಿಂಗ್ ಅಂತಾರೆ ಅಲ್ವಾ. ಸೊ ನೀವು ಕೂಡ ಅಷ್ಟೇ, ನಿಮಗೆ ಏನನ್ನು ಹ್ಯಾಂಡಲ್ ಮಾಡೋ ಕ್ಯಾಪಬಿಲಿಟಿ ಅನ್ನೋದು ಬೆಳೆಸ್ಕೊಳ್ಳಿ. ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿ ಏನು ಬೇಕಾದರೂ ನಾವು ಮಾಡ್ಬೋದು ಅನ್ನೋ ಒಂದು ಸ್ಟ್ರಾಂಗ್ ಒಪಿನಿಯನ್ ಅನ್ನೋದು ನಿಮಗೂ ಬರಬೇಕು. ಅದೇ ನಿಮ್ಮ ಕಾನ್ಫಿಡೆನ್ಸ್ನ ಬೆಳೆಸೋದು ಲೈಫಲ್ಲಿ. ವುಮೆನ್ ಕ್ಯಾನ್ ಡೂ ಎನಿಥಿಂಗ್ ಅಂತಾರೆ ಅಲ್ವಾ, ಆ ಥರ. ಈಗಿನ ಜನ್ರೇಷನಲ್ಲಿ ವುಮೆನ್ಸು ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲ ಫೀಲ್ಡಲ್ಲೂ ವುಮೆನ್ಸ್ ಅಚೀವ್ ಮಾಡ್ತಾನೆ ಇದ್ದಾರೆ. ಸೊ ನಿಮಗೆ ಯಾವ ಫೀಲ್ಡ್ ಇಲ್ಲ, ಏನು ಬರುತ್ತೋ ಅದರಲ್ಲಿ ಅಚೀವ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನನಗೂ ಕೂಡ ಇವಾಗ ವರ್ಕ್ ಮಾಡಿಕೊಂಡು ಯೂಟ್ಯೂಬ್ ಮೇಂಟೈನ್ ಮಾಡೋದು ಅನ್ನೋದು ಸ್ವಲ್ಪ ಹೆಕ್ಟಿಕ್ ಆಗೇ ಇದೆ. ಆದರೂ ಕೂಡ ಯೂಟ್ಯೂಬ್ ಅನ್ನೋದು ನನ್ನ ಡ್ರೀಮ್ ಪ್ಯಾಷನ್ ಆಗಿತ್ತು. ಸೊ ಅದಕ್ಕೆ ನಾನು ಸ್ಟ್ರಗಲ್ ಮಾಡಿದ್ರೂ ಪರವಾಗಿಲ್ಲ ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂದರೆ ಯೂಟ್ಯೂಬ್ ಅನ್ನೋದು ಈ 20-25 ಇಯರ್ ಒಳಗಡೆ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಸ್ಟೆಪ್ ಇಡಬೇಕು ಅಂತ ಅಂದ್ಕೊಂಡು ನಾನು ಇಯರ್ ಸ್ಟಾರ್ಟಿಂಗಲ್ಲೇ ಅಂದ್ಕೊಂಡಿದ್ದೆ. ಸೊ ಅದನ್ನು ಅಚೀವ್ ಮಾಡಿದ್ರಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ. ಅದು ಇಷ್ಟು ಬೇಗ ಇನ್ನು ಇಯರ್ ಸ್ಟಾರ್ಟಿಂಗಲ್ಲೇ. ಅಂದರೆ ಎವ್ರಿ ಇಯರ್ ಕೂಡ ನಾನೊಂದು ಡೈರಿ ತಗೊಂಡು ಅದರಲ್ಲಿ ನನ್ನ ಡ್ರೀಮ್ಸ್ ಎಲ್ಲ ಬರೆದಿರ್ತೀನಿ. ಲಾಸ್ಟ್ 20-24 ಇಯರ್ ಡೈರಿಲಿ ಕೂಡ ಒಂದು 80-90% ನಾನು ಅಚೀವ್ ಮಾಡಿದ್ದೀನಿ, ವಾಟ್ ಎವರ್ ಐ ಹ್ಯಾವ್ ರಿಟರ್ನ್. ಇವಾಗ 20-25 ಡೈರಿಲೂ ನನ್ನ ಕೆಲವೊಂದು ಡ್ರೀಮ್ಸ್ ನಾನು ಬರೆದಿಟ್ಟಿದ್ದೀನಿ. ಅದರಲ್ಲಿ ಒಂದು ನನ್ನ ಯೂಟ್ಯೂಬ್ ಜರ್ನಿ. ಸೊ ಅದನ್ನು ಕೂಡ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾವು ಮನಸ್ಸಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ನಿಜ ಆಗುತ್ತೋ ಅದೇ ಥರನೇ ನಾವು ಕೈಯಿಂದ ಅದನ್ನು ಬರ್ತಿಡೋದ್ರಲ್ಲೂ ಅಷ್ಟೇ ನಿಜ ಆಗುತ್ತೆ. ನಾನು ಇದನ್ನು ಫೀಲ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ನಾನು ಬರ್ದಿಟ್ಟ ಡ್ರೀಮ್ಸ್ ನನಗೆ ಅಚೀವ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಫಾಲೋ ಮಾಡಿ. ನಿಮಗೆ ಏನು ಅನಿಸ್ತು ಅಂತ ನೆಕ್ಸ್ಟ್ ಇಯರ್ ನನಗೆ ಹೇಳಿ. ಇಲ್ಲಿ ಇನ್ನ ಎಲ್ಲ ಮುಗೀತು ಬಿಲ್ಲಿಂಗ್ ಎಲ್ಲ. ಇನ್ನು ಮನೆಗೆ ಹೋಗೋಣ ಅಂತ ಯಾವ ಸ್ಯಾರೀಸ್ ಡಿಸ್ಪ್ಲೇ ಹಾಕೋದು ಅಂತ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಮನೆಗೆ. ಅಷ್ಟೇ ಇವತ್ತಿಂದು. ಹಾಯ್, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಆ್ಯಕ್ಚುಲಿ ನನಗೆ ಮೈಸೂರು ಸಿಲ್ಕ್ ಯಾಕೋ ಇಷ್ಟ ಆಗಿದೆ, ಅದರಲ್ಲಿ ಒಂದು ತೊಗೊಳ್ಳೋಣ ಅಂದ್ಕೊತಾ ಇದ್ದೀನಿ, ನೋಡೋಣ ಅಂತ. ಸೊ ಅದೇ ಥರ ನಾನು ಮೈಸೂರು ಸಿಲ್ಕಲ್ಲಿ ಒಂದು ಪಿಕ್ ಮಾಡಿದ್ದೀನಿ ನೋಡಿ. ಕಲರ್ ಕಾಂಬಿನೇಷನ್ನು ಆರೆಂಜ್ ವಿತ್ ಪಿಂಕ್ ಕಾಣಿಸ್ತಿದೆ ಅಲ್ವಾ ನಿಮಗೆ. ಸೊ ಈ ಥರ ಆರೆಂಜ್ ವಿತ್ ಪಿಂಕ್ ಕಲರ್ ಬಾರ್ಡ್ರ್. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು, ಆರೆಂಜ್ ವಿತ್ ಪಿಂಕ್. ನೋಡಿ ಲೈಟಿಂಗಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಂದರೆ ಈ ಥರ ಸಾಫ್ಟ್ ಆಗಿ ಸಿಂಪಲ್ ಆಗಿರೋ ಸೀರೆನೇ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ. ಅಂದರೆ ಅವ್ರಿಗೆ ಹೆವಿ ರೇಷ್ಮೆ ಸೀರೆ ಅಂದರೆ ಅವ್ರಿಗೂ ಅಷ್ಟು ಇಷ್ಟ ಆಗಲ್ಲ. ಅದು ಅಲ್ಲದೆ ನಾನು ಜಾಸ್ತಿ ಉಡೋದೇ ಇಲ್ಲ. ಈ ಥರ ಸಾಫ್ಟ್ ಆಗಿದ್ರೆ ಅವಾಗ ಉಟ್ಕೊಬೋದು.
ಅಂದ್ರೆ ರಿಪೀಟೆಡ್ ಆಗಿ ಉಟ್ಕೊಂತಾ ಇರ್ಬೋದು, ಅಷ್ಟು ನಮ್ಗೆ ಅನ್ಕಂಫರ್ಟಬಲ್ ಅನ್ಸಲ್ಲ ಅಂದ್ಬಿಟ್ಟು ನಾನು ಈ ತರ ತಗೊಳಕ್ ಇಷ್ಟಪಡ್ತೀನಿ. ನೋಡಿ ಬಾರ್ಡ್ರ್ ಈ ತರ ಐತೆ. ಸೊ ಇದ್ರ ಬ್ಲೌಸು ಮತ್ತೆ ಕೊಂಗು ಹೇಗಿದೆ ಅಂದ್ರೆ ನೋಡಿ, ಕೊಂಗು ಈ ತರ ಇದೆ ಮತ್ತೆ ಪ್ಲೇನ್ ಬ್ಲೌಸ್. ಬಾರ್ಡರ್ ಬಂದ್ಬಿಟ್ಟು ನಾರ್ಮಲ್ ಸಿಂಪಲ್ ಆಗಿದೆ. ಅಂದ್ರೆ ಈ ತರ ಚಿಕ್ಕ ಬಾರ್ಡರ್ ಇದ್ರೇನೆ ನನಗೆ ಈ ನಡುವೆ ಇಷ್ಟ ಆಗ್ತಿದೆ. ಆಕ್ಚುಲಿ ಮೊದ್ಲು ನಾನು ಸಿಲ್ಕ್ ಸ್ಯಾರೀಸ್ ತಗೊಂತಿದ್ದೆ, ರೇಷ್ಮೆ ಸೀರೆ. ನಾನ್ ತಗೊಳ್ಳೋದು ಎಲ್ಲಾ ಕಲರ್ಸ್, ನಾನ್ ಕಲರ್ ಕಾಂಬಿನೇಷನ್ಸ್ ತಗೊಂಡಿರೋದೆಲ್ಲ ನನಗೆ 1 ಅಡಿ ಬಾರ್ಡರ್ ಬರ್ತಿತ್ತು. ನನಗೆ ಯಾಕೋ ಈ ನಡುವೆ 1 ಅಡಿ ಅಷ್ಟು ದೊಡ್ಡ ಬಾರ್ಡ್ರೆ ಇಷ್ಟ ಆಗ್ತಾ ಇಲ್ಲ. ಈ ತರ ಚಿಕ್ಕ ಚಿಕ್ಕ ಬಾರ್ಡ್ರೆ ನನಗೆ ಇಷ್ಟ ಆಗ್ತಿದೆ. ಅಂದ್ರೆ ಇದನ್ನ ಮಾತ್ರ ಸ್ಲೀವ್ಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ಈ ನಡುವೆ. ಈ 1 ಅಡಿ ಬಾರ್ಡರ್ ಬಂದ್ರೆ ನಾವು ಎಲ್ಬೋ ಸ್ಲೀವ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಬಾರ್ಡರ್ ಮಿಡಲ್ ಅಲ್ಲಿ ಕಟ್ ಮಾಡಿಸ್ಬೇಕಾಗತ್ತೆ. ಸೊ ಆ ತರ ಯಾಕೆ ಅಂದ್ಬಿಟ್ಟು ನನಗೆ ಇವಾಗ ಈ ತರ ಶಾರ್ಟ್ ಬಾರ್ಡ್ರೆ ಇಷ್ಟ ಆಗ್ತಿದೆ. ಇದಿಷ್ಟು ಮಾತ್ರ ನಾವು ಸ್ಲೀವ್ಸ್ ಇಟ್ಕೊಂಡು ಬ್ಲೌಸ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಇದು ಪ್ಲೇನ್ ಬ್ಲೌಸ್ ಬಂದಿದೆ ಪಿಂಕ್ ಕಲರ್ ಅಲ್ಲಿ, ಚೆನ್ನಾಗಿರುತ್ತೆ ಆ ತರ. ನೋಡಿ ಇದೊಂದು. ಸೊ ಪ್ಲೇನ್ ಬ್ಲೌಸ್ ಪಿಂಕ್ ವಿತ್ ಶಾರ್ಟ್ ಸ್ಲೀವ್ ಅಂದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಕಲರ್ ಚೂಸ್ ಮಾಡಿದ್ದೀನಿ. ನೋಡಿ ನೆಕ್ಸ್ಟ್ ಇನ್ನೊಂದು ಬಂದು ಟಿಶ್ಯೂ ಸಿಲ್ಕ್. ಆಲ್ಮೋಸ್ಟ್ ಇದು ಗೆಸ್ ಮಾಡಿರ್ತೀರಾ ಪಿಂಕ್ ಕಲರ್ ಎಲ್ಲ ಸಿಲ್ವರ್ ಎಲ್ಲ ತಗೊಂಡಿರ್ತೀನಿ ಅಂತ. ನೋಡಿ ಇದು ಈ ತರ ಇದೆ. ಅಂದ್ರೆ ಇದೊಂಥರ ಲೈಟ್ ಪಿಂಕ್ ವಿತ್ ಒಂಥರ ಕಲರ್. ಇದು ನಿಮಗೆ ಕಾಣಿಸುತ್ತೆ ಅನ್ಕೊಂತೀನಿ. ಆಕ್ಚುಲಿ ಇದು ಗೋಲ್ಡ್ ಪಿಂಕ್ ಶೇಡು. ಬಾರ್ಡರ್ ಬಂದು ಈ ತರ ಒಂಚೂರು ಡಾರ್ಕರ್, ಇದಕ್ಕಿಂತ ಇದು ಒಂಚೂರು ಡಾರ್ಕರ್ ಶೇಡ್. ನೋಡಿ ಈ ತರ ಇರುತ್ತೆ ನೋಡಿ ಸ್ಯಾರಿ. ಇದು ಒಂದು ತಗೊಂಡಿದ್ದೀನಿ, ಇದು ಟಿಶ್ಯೂ ಸಿಲ್ಕ್. ಸೊ ಇದು ಬಂದ್ಬಿಟ್ಟು ಲೈಟ್ ಕಲರ್. ಆಕ್ಚುಲಿ ನನ್ನ ಹಸ್ಬೆಂಡ್ ಈ ತರ ಲೈಟ್ ಕಲರ್ಸ್ ಅಲ್ಲೇ ಇಷ್ಟ. ನನ್ನ ರಿಸೆಪ್ಷನ್ ಸ್ಯಾರಿ ಕೂಡ ಒಂಥರ ಲೈಟ್ ಬ್ಲೂ, ಸ್ಕೈ ಬ್ಲೂ ಶೇಡ್. ಆ ಸ್ಯಾರಿ ಎಲ್ಲರಿಗೂ ಇಷ್ಟ ಆಯ್ತು. ಆಕ್ಚುಲಿ ನಾನು ಇನ್ನೊಂದು ಬ್ಲಾಗಲ್ಲಿ ನನ್ನ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ ನಿಮಗೆ, ಬ್ಲೌಸ್ ಕಲೆಕ್ಷನ್, ಸ್ಯಾರಿ ಕಲೆಕ್ಷನ್. ಅದೊಂಥರ ಸ್ಕೈ ಬ್ಲೂ ಕಲರ್ ತುಂಬಾನೇ ಚೆನ್ನಾಗಿತ್ತು ನನ್ನ ರಿಸೆಪ್ಷನ್ ಸ್ಯಾರಿ. ಮತ್ತೆ ಇನ್ನ ನನ್ನ ಹಸ್ಬೆಂಡ್ ಇದು ನೋಡಿ, ಧೋತಿ ಮತ್ತೆ ಶರ್ಟ್ ರಾಮರಾಜ್ದು. ನಾನು ಇದು ಓಪನ್ ಮಾಡ್ತಾ ಇಲ್ಲ. ಆಕ್ಚುಲಿ ಇದೇ ತರ ಇನ್ನೊಂದು ಸೆಟ್ ತಗೊಂಡಿದ್ದಾರೆ ಅವರು. ಅಂದ್ರೆ ಇಲ್ಲಿ ಗೋಲ್ಡ್ ಝರಿ ಇದೆ ಅಲ್ವಾ, ಇದ್ರ ಬದಲು ಕಾಪರ್ ಝರಿ ಬಂದಿರುತ್ತೆ. ಅದು ಅವ್ರ ಊರಿಗೆ ತಗೊಂಡೋದ್ರು ಲಾಸ್ಟ್ ಟೈಮ್ ಬಂದಾಗ. ಸೊ ಇದು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಬ್ಬಕ್ಕೂ ಯಾವಾಗಾದ್ರೂ ಬಂದ್ರೆ ಅವ್ರಿಗೆ ಹಾಕೋಣ ಅಂತ. ನೋಡಿ ಅಂದ್ರೆ ಇದು ಕೂಡ ಶೈನಿಂಗ್ ಇರುತ್ತೆ, ನಿಮ್ಗೆ ಕಾಣಿಸುತ್ತೆ ಅನ್ಕೊಂತೀನಿ. ಫುಲ್ ಶೈನಿಂಗ್ ಇರುತ್ತೆ ಇದು ಕೂಡ. ಸೊ ಅವ್ರಿಗೂ ಈ ತರ ಸೆಟ್ಟೇ ತಗೊಂಡಿದ್ದೀನಿ ಅಷ್ಟೇ. ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದಾದ್ಮೇಲೆ ಇದಷ್ಟೇ ನಾನು ತಗೊಂಡಿರೋದು. ಈ ವ್ಲಾಗ್ ನಿಮಗೆ ಎಲ್ಲ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇದೇ ತರ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿವರೆಗೂ ಬಾಯ್.